ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ, ಇವತ್ತು ನಾನು ಇಲ್ಲಿ ಆರ್ಮಿ ಒಳಗೆ ಒಂದು ತರಕಾರಿ ಅಂಗಡಿ ಐತಿ. ಅಂಗಡಿಗೆ ಹೋಗಿ ತರಕಾರಿ ತೊಗೊಂಬಂದೇನಿ. ಏನೇನು ತೊಗೊಂಬಂದೇನೆ ಅಂತ ತೋರಿಸ್ತಾನೆ ಬರ್ರಿ. ಈಗ ನೋಡ್ರಿ, ಬೀನ್ಸ್ ಇವ, ಬೆಂಡೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀಟ್ರೂಟ್, ಇದು ಕೊತ್ತಂಬರಿ, ಇದಕ್ಕೆ ಇಲ್ಲೆಲ್ಲ ಲೋಕಿ ಅಂತಾರೆ. ಇದು ನಾವು ಸೋರೆಕಾಯಿ ಮತ್ತು ಒಂದು ಪಾಲಕ್ ಸೀಡ್ ತೊಗೊಂಬಂದೇನಿ. ನೋಡ್ರಿ, ಇಲ್ಲಿ ನೋಡ್ರಿ ಬಿಲ್ಲು ಕೊಟ್ಟಾರ. ಬಿಲ್ ಐತೆ ನೋಡ್ರಿ. ಇಲ್ಲಿ ನೋಡ್ರಿ, ಟೊಮೆಟೊ 35 ರೂಪಾಯಿಗೆ ಎಷ್ಟು. ನೋಡ್ರಿ, ಬೆಳಗ್ಗೆಂದು ರೊಟ್ಟಿ ಪಲ್ಯ ತಿಂದಿದ್ವಿ. ಟೈಮ್ 1 ಗಂಟೆ ಆಗೈತಿ. ನಾನು ಪಲಾವ್ ಮಾಡ್ಬೇಕು. ಪಲಾವಿಗೆ ಅಂತಂದು ಕ್ಯಾರೆಟ್, ಬೀನ್ಸ್ ಎಲ್ಲ ತೊಗೊಂಬಂದೇನಿ. ಪಲಾವ್ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಬರ್ರಿ. ನಾನು ಯಾವ ರೀತಿ ಪಲಾವ್ ಮಾಡ್ತೇನೆ ಅಂತಂದು ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಬರ್ರಿ, ನೋಡೋಣ ಅಂತ. ನೋಡಿ ಫ್ರೆಂಡ್ಸ್, ನಾನು ಈಗ ಪಲಾವ್ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಡೇನಿ. ಏನೇನು ಅಂತಂದು ತೋರಿಸ್ತಾನೆ ಬರ್ರಿ, ನೋಡೋಣ. ಈಗ ನೋಡ್ರಿ, ಇಲ್ಲೇ ಬೀನ್ಸ್ ಕಟ್ ಮಾಡಿಟ್ಕೊಂಡೇನಿ. ಇದು ಟೊಮೆಟೊ, ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡೇನಿ. ಆಲೂಗಡ್ಡೆ, ಕೊತ್ತಂಬರಿ, ಇವು ಹಸಿ ವಟಾಣಿ ರೀ, ಒಣಗಿದ್ದವು. ಇವನ್ನ ಕಲರ್ ಮಿಕ್ಸ್ ಮಾಡಿ ಇಟ್ಟಿದ್ರೆ ಮಾರ್ಕೆಟ್ನಾಗ ಬಂದು ತೊಳೆದ ತಕ್ಷಣ ಎಲ್ಲ ಕಲರ್ ಹೆಂಗೆ ಹೋಗೈತೆ ನೋಡ್ರಿ. ಎಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡತ್ತಾರೆ ನೋಡ್ರಿ. ಇದು ಉಳ್ಳಾಗಡ್ಡಿ, ಇವು ಕ್ಯಾರೆಟ್ ರೀ. ಇಲ್ಲಿ ಗರಂ ಮಸಾಲೆ ಐತೆ ನೋಡ್ರಿ, ಅಷ್ಟು ಇಡೀ ಗರಂ ಮಸಾಲ. ಫ್ಲವರ್, ಮೆಣಸಿನ್ಕಾಳು, ಲವಂಗ, ಇವು ಚಕ್ಕಿ, ಇವು ಫ್ಲವರ್ ಎಲೆ, ಪಲಾವ್ ಎಲೆ, ಒಂದೆರಡು ಏಲಕ್ಕಿ. ಈ ಪಲಾವ್ ಹೆಂಗೆ ಮಾಡೋದು ಅಂತ ನೋಡಂಬರಿ. ಇಲ್ಲೇ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡೇನ್ರಿ. ಇಲ್ಲೇ ಒಂದು ಕುಕ್ಕರ್ ಇಟ್ಟೇನು ಗ್ಯಾಸ್ ಮೇಲೆ. ಕುಕ್ಕರ್ ಕಾಯತೈತಿ. ಈಗ ಎಣ್ಣೆ ಹಾಕ್ಕೊಂಡ್ರಿ ಕುಕ್ಕರ್. ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳೋಣಂತ್ರಿ. ನೋಡಿರಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ. ನೀವು ಎಣ್ಣೆ ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನ ಹಾಕ್ಕೊಂಡೇನಿ. ನಮ್ಮ ಸಮ ಮಲ್ಕೊಂಡಿದ್ಲ, ಎಲ್ಲಿ ನೋಡ್ರಿ ಅವ್ರ ಪಾಪ ಬಂದಾನ ನೋಡ್ರಿ. ಈಗ ನಮ್ಮ ಯಜಮಾನ್ರು ಬಂದಾರ. ಈಗ ಎಣ್ಣೆ ಕಾದೈತಿ. ಒಗ್ಗರ್ನೆಗೆ ಸಾಸ್ಮಿ ಜೀರಿಗೆ ಹಾಕ್ಕೊಂಡ್ರಿ ಅಂತ. ಎಣ್ಣೆ ಪಸಂದ ಕಾದೈತಿ ನೋಡ್ರಿ. ಸಾಸ್ಮಿ ಜೀರಿಗೆ ಚಟಪಟ ಮತ್ತು ಒಗ್ಗರ್ನೆಗೆ ಪಲಾವ್ ಎಲೆ, ಫ್ಲವರು, ಏಲಕ್ಕಿ, ಮೆಣಸ್ಕಾಳು, ಇವ ಲವಂಗ. ಈಗ ನೋಡ್ರಿ, ಎಲ್ಲ ಮಸಾಲೆ ಸ್ವಲ್ಪ ರೆಡ್ಡಿಶ್ ಆಗಿ ಕಲರ್ ಬಂದಾವ. ಈಗ ನಾವು ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ದಿಲ್ಲ ಅಷ್ಟು ತರಕಾರಿ ಹಾಕೋತಾ ಹೋಗೊಂಡ್ರಿ ಅಂತ. ಈಗ ನೋಡ್ರಿ, ಮೊದಲೇದಾಗಿ ಕ್ಯಾರೆಟ್ ಹಾಕೋತಾನೆ. ಕ್ಯಾರೆಟ್ ಸ್ವಲ್ಪ ಸರಿಯಾಗಿ ಫ್ರೈ ಆಗಲಿ ಎಣ್ಣೆ ಒಳಗೆ. ನೋಡ್ರಿ, ಈಗ ನೆಕ್ಸ್ಟ್ ಆಲೂ ಹಾಕೋತೇನೆ ನೋಡ್ರಿ. ಆಲೂ ಈಗ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ಎರಡೂ. ನೆಕ್ಸ್ಟ್ ಈರುಳ್ಳಿ ಹಾಕೋತೇನೆ ನೋಡ್ರಿ. ಈಗ ಬೀನ್ಸ್ ಹಾಕೋತೇನೆ ನೋಡ್ರಿ. ಈಗ ವಟಾಣಿ ಕಾಳು ಹಾಕೋತೇನೆ ನೋಡ್ರಿ, ಹಸಿ ವಟಾಣಿ ಕಾಳು. ಇವು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಂತೆ ನೋಡ್ರಿ. ಈ ರೀತಿ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ ಅಂತ ನೋಡ್ರಿ. ಸೌಂಡ್ ಹೆಂಗೆ ಬರೋದಿಲ್ಲ, ಒಗ್ಗರಣೆ ಇದೆ. ಈಗ ಮೆಣ್ಸಿನ್ಕಾಯಿ ಹಾಕೋತೇನೆ ನೋಡ್ರಿ. ಲಾಸ್ಟಿಗೆ ಟೊಮೆಟೊ ಹಾಕೋತೇನೆ ನೋಡ್ರಿ. ಟೊಮೆಟೊ ರೇಟ್ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಿ. 100 ರೂಪಾಯಿ kg ಐತಿ. ಅದರಿಂದ ಮಾರ್ಮಿಕ ಅಂಬ ಸ್ವಲ್ಪ ಸಸ್ತ ಐತಿ ನೋಡ್ರಿ. ಎಲ್ಲ ತರಕಾರಿನೂ ಈ ರೀತಿ ಮಿಕ್ಸ್ ಮಾಡ್ಕೊರಿ ಎಣ್ಣೆ ಒಳಗೆ, ಸರಿಯಾಗಿ ಫ್ರೈ ಆಗಲಿ. ನಾ ಜಾಸ್ತಿ ಮಸಾಲ ಐಟಮ್ಸ್ ಯೂಸ್ ಮಾಡಲ್ಲ. ಇಡೀ ಗರಂ ಮಸಾಲ ಅಷ್ಟೇ ಯೂಸ್ ಮಾಡೋದು. ಯಾಕಂದ್ರೆ ಅವು ಬಾಯೊಳಗೆ ಸಿಗ್ತಾವೆ ಮಿಕ್ಸಿ ಹಾಕಿದ್ರೆ. ಹೀಗಾಗಿ ನೋಡ್ರಿ, ಈ ಗ್ಲಾಸ್ಲೇ 1 ಗ್ಲಾಸ್ ಅಕ್ಕಿ ತೊಗೊಂಡೇನಿ. ಈಗ ನೀಟಿಗೆ ವಾಶ್ ಮಾಡ್ಕೊಂಬರೋಂಬರಿ ಅಕ್ಕಿನ. ನೋಡ್ರಿ, ತರಕಾರಿಗೆ ಕಲರಿಗೆ ಅರಿಶಿನ ಹಾಕ್ಕೊಳ್ತೇನೆ ರೀ. ಈಗ ಅರಿಶಿನ ತರಕಾರಿ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಏನು ನೀಟಿಗೆ ವಾಶ್ ಮಾಡಿದ್ದೀವಲ್ಲ ಅಕ್ಕಿನ ಇದಕ್ಕೆ ಹಾಕೊಳ್ಳೋಣ್ರಿ. ಈಗ ನೋಡಿ, ವಾಶ್ ಮಾಡಿದಂಥ ಅಕ್ಕಿ ಹಾಕ್ಕೊಳ್ತೇನೆ ನೋಡ್ರಿ. ಇದಕ್ಕೆ ವಾಶ್ ಮಾಡ್ಕೊಂಡಿರೋಂಥ ಅಕ್ಕಿ ಇದಕ್ಕೆ ಹಾಕ್ಕೊಂಡು ಈಗ ಇದೇನು ತರಕಾರಿ ಐತಲ್ಲ, ತರಕಾರಿ ಜೊತೆ ಅಷ್ಟು ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ, ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ತರಕಾರಿ ಜಾಸ್ತಿ ತಿಂತೀವಿ ರೀ ನಾವು. ಹಿಂಗೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕೋತೇವೆ. ನಿಮ್ಗೆ ಎಷ್ಟು ಬೇಕಷ್ಟು ತರಕಾರಿ ಹಾಕೋರಿ. ನೋಡಿರಿ, ಈ ಗ್ಲಾಸ್ಲೇ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಈಗ 3 ಗ್ಲಾಸ್ ಅಷ್ಟು ನೀರು ತೊಗೊಳ್ತಾನೆ ನೋಡಿರಿ. ಈ ಗ್ಲಾಸ್ಲೇ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಈಗ ಈ ಗ್ಲಾಸ್ಲೇ 3.5 ಗ್ಲಾಸ್ನಷ್ಟು ನೀರು ತೊಗೊಂಡನಿ ನೋಡಿರಿ. ನೀರು ಇದಾವೆ ಇಲ್ಲೇ. ಈಗ ನೀರನ್ನ ಕುಕ್ಕರಿಗೆ ಹಾಕೊಳ್ಳೋಣಂತ್ರಿ. ನೋಡಿರಿ, ಕುಕ್ಕರಿಗೆ ನೀರು ಹಾಕೊಳ್ತಾನೆ. ಈಗ ನೋಡ್ರಿ, ನೀರು ಹಾಕ್ಕೊಂಡಿವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ನೋಡಿರಿ, ನಾ ಕೈಲಿಂದ ಗೊತ್ತಾಗ್ತದೆ ರೀ. ನಂಗೆ ಅಳತೆ ನಿಮ್ಗೆ ಅದರಿಂದ ಗೊತ್ತಾಗ್ತದೆ. ಅದನ್ನು ಹಾಕೋರಿ. ನಿಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣಂತ್ರಿ. ಉಪ್ಪು ಹಾಕ್ಕೊಂಡು ಸರಿಯಾಗಿನೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಸಣ್ಣ ಕೊತ್ತಂಬರಿ, ಅದನ್ನು ಹಾಕ್ಕೊಳ್ಳೋಣಂತ್ರಿ. ನೋಡಿರಿ, ನಾನು ಮೊದಲಿಗೆಲ್ಲ ಇದು ಬಿರಿಯಾನಿ ಮಾಡ್ಬೇಕಂದ್ರೆ ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಮಿಕ್ಸಿ ಹಾಕೋತಿದ್ದೆ ರೀ. ನಾನು ಮಿಕ್ಸಿಗೆ ಕೆಟ್ಟೈತಿ. ಹೀಗಾಗಿ ನಾನು ಈ ರೀತಿ ಮಾಡತ್ತೇನೆ. ಅದನ್ನು ಒಂದು ಸಲ ತೋರಿಸ್ಕೊಡ್ತೇನೆ ಅಂತ. ಇದು ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡಿರಿ, ಹಿಂಗಾಗೈತಿ. ಈಗ ಕುಕ್ಕರ್ದು
ಲಿಟ್ಟೆ ಕ್ಲೋಸ್ ಮಾಡೋಣ ಅಂತ್ರಿ. ನೋಡಿರಿ ಕುಕ್ಕರ್ ಲಿಟ್ಟೆ ಕ್ಲೋಸ್ ಮಾಡೀನಿ. ಒಂದು 10 ನಿಮಿಷ ಬಿಟ್ಟು ನೋಡಿರಿ ಕುಕ್ಕರ್ ಸಿಕ್ಕಿ ಹೊಡ್ಯಾಕತ್ತೈತಿ ಈಗ. ನೋಡಿರಿ ಕುಕ್ಕರ್ ಬಾಯಿ ಓಪನ್ ಮಾಡತ್ತಾನೆ ನೋಡಿರಿ ಈಗ. ನೋಡಿರಿ ಫೈನಲಿ ನನ್ನ ಪಲಾವ್ ರೆಡಿ ಆಯ್ತು. ನೋಡಿರಿ ಹಂಗಾಗೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡಿರಿ ಎಷ್ಟು ಮಸ್ತ್ ಬಂದೈತೆ ನೋಡಿರಿ ಪಲಾವ್. ನೋಡಿರಿ ನೋಡಿರಿ ನನ್ನ ಪಲಾವ್ ರೆಡಿ ಆಯ್ತು. ನಮ್ಮ ಮನೆಯವ್ರಿಗೆ ಸರ್ವ್ ಮಾಡ್ಕೊಡತ್ತಾನೆ ನೋಡಿರಿ ಈಗ. ನೋಡಿರಿ ನನ್ನ ಸಮೂ ತಿರ್ಸಾಕತ್ರ ಮೊಬೈಲ್ ಐತೈತಿ ಮಾಡ್ದೈತಿ ಖಾರ ಮಾಡಿದ್ರಿ ಅದು ರೀತಿ. ನೋಡಿರಿ ಪಲಾವ್ ಹೆಂಗೈತೆ ಹೇಳ್ರಿ. ಸೂಪರ್ ಐತಿ. ಆಕಿ ನೆತ್ ಹೇಳ್ತಿದ್ದೀನ ಇಲ್ಲ ಶಿಮಿತ್ಯಾ ಸೂಪರ್ ನಿಜ ಹೇಳ್ರಿ. ಮಸ್ತ್ ಐತಿ ಮಸ್ತ್ ಚಲೋ ಐತಿ. ಚಲೋ ಐತೆ. ಸಮ್ಮ ಹಾಯ್ ಮಾಡಪ್ಪಜಿ. ಹಾಯ್. ನಮ್ಮ ಸಮ್ಮ ಹಾಯ್ ಮಾಡ್ತಾಳೆ ನೋಡ್ರಿ. ಭಾಷೆನೇ ದಾಡ್ರಿ ಆಕಿ. ನೋಡ್ರಿ ಒಲ್ಲಂತ ಅವ್ನು ಸಮ್ಮು ಒಲ್ಲಂತ. ಮಮ್ಮಿ ಮಸ್ತ್ ಮಾಡೈತಿ ಉಪ್ಪಿಟ್ಟು ಅದ ರೀ. ಕರೆ ಹೇಳ್ರಿ ಹೆಂಗೈತೆ ಉಪ್ಪಿಟ್ಟು ಪಲಾವ್. ಇದೇನ್ರ ಪಲಾವ್ ಏನ್ ಪಲಾವ್ ಇವ ತಿಂದ್ರೆ ಈಗ ಏನೋ ಮಾಡಿಡ್ರಿ ಮತ್ತೆ ಸಿಮೆ ಆಗಿಲ್ಲ. ಕರೆ ಹೇಳ್ರಿ. ಏನ್ ಸಿಮೆ ಆಗಿಲ್ಲ. ಹೆಂಗಿದ್ರಿ ಒಳಗೆ ಏನೈತಿ ನೋಡ್ರಿ ಸಿಮಿಲ್ಲ ಹೆಚ್ಚಿ ಇಲ್ಲ ಕರೆ. ಏನ್ ಹೇಳ್ತೀನಿ ಸೂಪರ್ ಆಗೈತ್ರಿ. ಸುಳ್ಳು ಹಾಕಿ ಮಸ್ತ್ ಆಗೈತಿ. ಖತರ್ನಾಕ್ ಆಗೈತಿ. ತಿನ್ನಕತ್ರ ಬಾಯ ಹಂಗೆ ಕರಗತಿ. ಭಾರಿ ಚಲೋ ಆಯ್ತು. ನೋಡ್ರಿ ಇಷ್ಟು ಐಟಮ್ ಆಗಿ ಚಲೋ ಆಗಿಲ್ಲ ಮತ್ತೆ ಸುಳ್ಳ ಇದಕ್ಕೆ ಹಿಡಿ ಮಮ್ಮ ತಿನ್ನಿ. ನೀ ತಿನ್ಬೇಕು. ಓಕೆ ಬಾಯ್. ಹಾಯ್ ಫ್ರೆಂಡ್ಸ್. ನೋಡಿರಿ ಈಗ ಸಾಯಂಕಾಲ 6:30 ಆಗೈತಿ. ನಾ ಹಂಗೆ ಸ್ವಲ್ಪ ಕೆಳಗೆ ವಾಕ್ ಮಾಡ್ಕೊಂಬಂದ್ರತ್ತೆ ಅಂತಂದು ಹೋಗತ್ತೀನಿ. ಸ್ವಲ್ಪ ಚಹಾ ಕುಡ್ಕೊಂಡು ಹೋಗತ್ತೀನಿ ನೋಡಿರಿ. ಹೋಗಿ ಬಂದೆ ಲಾಗ್ನ ಕಂಟಿನ್ಯೂ ಮಾಡ್ತೇನೆ ರೀ. ಅಲ್ಲಿ ಹೋಗಿ ತೋರಿಸ್ತೇನೆ ರೀ ಹೆಂಗೈತೆ ಅಂತ ಹೊರಗಿಂದೆಲ್ಲ. ನೋಡಿರಿ ನಮ್ಮ ಅಪೋಸಿಟ್ ಬ್ಲಾಕ್ ನೋಡ್ರಿ ಹೆಂಗೆ ಆಟ ಆಡ್ತಾವ. ನೋಡಿರಿ ಮಸ್ತ್ ಆಟ ಆಡ್ತಾವ. ಇಲ್ಲಿ ನೋಡಿರಿ ಇದೆಲ್ಲ ನಮ್ದು ಆರ್ಮಿ ಹುಡುಗಿಂದ ಕ್ವಾರ್ಟರ್ಸ್ ಏರಿಯಾ. ನೋಡಿರಿ ಇದು ಹೆಂಗೈತೆ ಅಂತ ನೋಡಿರಿ. ನೋಡಿ ಹೇಳ್ರಿ ಇವೆಲ್ಲ ಹುಡುಗರು ನೋಡಿರಿ. ನೋಡಿರಿ ಕೆಳಗೆ ಹೋಗಿ ಬಂದು ನಮ್ಮ ಸಮ್ಮನ ಮಲಗಿಸಿದಾರಿ. ನಮ್ಮ ಸಮ್ಮ ಮಲ್ಕೊಂಡ್ಲ. ಈಗ ಟೈಮ್ 8:30 ಆಗೈತಿ. ನಾ ಈಗ ಅಡುಗೆ ಮಾಡ್ಬೇಕು ನೋಡಿರಿ. ನೋಡಿರಿ ನಮ್ಮ ಸಮ್ಮ ಮಲ್ಕೊಂಡಾಳ. ನಾನೀಗ ಅಡುಗೆ ಸ್ಟಾರ್ಟ್ ಮಾಡ್ತೇನೆ. ನಮ್ಮ ಯಜಮಾನ್ರು ಈಗ ಊಟಕ್ಕೆ ಇನ್ನೂ ಬರೋದಿಲ್ಲ. ಲೇಟ್ ಆಕತ್ತಂತ್ರಿ ಬರೋದು. ಡ್ಯೂಟಿ ಐತಿ ಇವತ್ತು ಅವ್ರದ್ದು. ಹೀಗಾಗಿ 9:30 10ಕ್ಕೆ ಬರ್ತಾರಂತ. ನಾ ಈಗ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಈಗ ಅಡುಗೆ ಮಾಡಿ ಲಾಗ್ ಕಂಟಿನ್ಯೂ ಮಾಡ್ತೇನಂತ. ಅಡ್ಗೆ ರೀ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತೇನೆ ರೀ. ನಾನು ನಿಮ್ಗೆ ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡ್ತೇನೆ ಅಂತಂದು ಬಂದು ವಿಡಿಯೋದೊಳಗೆ ತೋರ್ಸೇನೆ. ನೋಡಿರಿ ಹೆಂಗೈತೆ ಅಂತಂದು ಜೋಳದ ರೊಟ್ಟಿನೇ ತೋರ್ಸೇನೆ. ಈಗ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ಬೇಕು ನೋಡಿರಿ. ಈಗ ನೋಡಿ ಫ್ರೆಂಡ್ಸ್ ಫೈನಲಿ ರಾತ್ರಿ ಊಟ ರೆಡಿ ಆಯ್ತು. ಈಗ ಊಟ ಮಾಡ್ಬೇಕು. ಊಟ ಮಾಡಿ ನಿಮ್ಮ ಯಜಮಾನ್ರಂತೂ ಅಲ್ಲಿ ಕಟ್ಕೊಂಡು ಹೋಗ್ಬಿಟ್ರೆ ಡ್ಯೂಟಿ ಮೇಲೆ ಅದಾರ. ಹೀಗಾಗಿ ಮನ್ಯಾಗ ಬರೋ ಟೈಮ್ ಆಗಂಗಿಲ್ಲ. ಕಟ್ಟಿ ಕೊಡು ಅಂತಂದ್ರೆ ಟಿಫನ್ಗೆ ಹಾಕಿ ಕೊಟ್ಟು ಅವ್ರಿಗೆ ತೊಗೊಂಡು ಹೋದ್ರೆ. ಈಗ ನೋಡಿರಿ ನಾನು ಊಟ ಮಾಡ್ಬೇಕು. ನಾವು ಊಟ ಮಾಡಿ ಆಮೇಲೆ ಲಾಗ್ನ ಇವತ್ತಿನ ಲಾಗ ಮುಗಿಸ್ಬಿಡ್ತೇನೆ ರೀ. ನೋಡಿ ಫ್ರೆಂಡ್ಸ್ ಫೈನಲಾಗಿ ಊಟ ಆಯ್ತು. ರಾತ್ರಿ 10 ಗಂಟೆ ಆಯ್ತು. ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ಕಿಚನ್ ಎಲ್ಲ ಕ್ಲೀನ್ ಮಾಡೀನಿ. ಕ್ಲೀನ್ ಮಾಡ್ಕೊಂಡು ಈಗ ನಮ್ಮ ಸಮ ಅಂತೂ ಮಲ್ಕೊಂಡಾಳ. ನಮ್ಮ ಯಜಮಾನ್ರ ಡ್ಯೂಟಿಗೆ ಹೋಗ್ಯಾರ. ನಾನೀಗ ಲಾಗ್ನ ಮುಗಿಸ್ಬೇಕನ್ನತ್ತೇನೆ. ನೋಡಿ ಫ್ರೆಂಡ್ಸ್ ಫೈನಲಾಗಿ ನಾನು ಲಾಗ್ನ ಮುಗಿಸತ್ತೇನೆ. ಓಕೆ ಬಾಯ್ ಗುಡ್ ನೈಟ್. ಥ್ಯಾಂಕ್ ಯು. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ. ಓಕೆ.